ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ನೀವು ಈಗಾಗಲೇ ಮುಗಿದಿದೆ, ಸೀಟು ಹಂಚಿಕೆಗಳ ಸಮಯದಲ್ಲಿ ಅಥವಾ ಅಡ್ಮಿಷನ್ ಸಮಯದಲ್ಲಿ ನಿಮಗೆ ಯಾವ್ಯಾವ ದಾಖಲಾತಿಗಳನ್ನು ನೀವು ನಿಮ್ಮೊಂದಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಏನು ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ದಾಖಲಾತಿಗಳನ್ನು ನಿಮ್ಮೊಂದಿಗೆ ನೀವು ರೆಡಿ ಇಟ್ಕೊಂಡಿರಬೇಕು ಅಂದರೆ ನೀವು ಅಡ್ಮಿಷನ್ ಸಮಯದಲ್ಲಿ ಪರದಾಡೋದಾಗಬಾರ್ದು. ಈಗಾಗಲೇ ನಾನು ಪ್ರೊವಿಷನಲ್ ಮೆರಿಟ್ ಲಿಸ್ಟಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಈಗಾಗಲೇ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಹಳೆಯ ವಿಡಿಯೋ ಇದೆ, ಆ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಪ್ರೊವಿಷನಲ್ ಮೆರಿಟ್ ಲಿಸ್ಟನ್ನು ನೀವು ಚೆಕ್ ಮಾಡ್ಕೋಬೋದು. ಹಾಗಿದ್ದರೆ ಈಗ ನೀವು ಪ್ರವೇಶ ಪರೀಕ್ಷೆಗೆ ಯಾವ್ಯಾವ ದಾಖಲಾತಿಗಳನ್ನು ನೀವು ನಿಮ್ಮೊಟ್ಟಿಗೆ ರೆಡಿ ಇಟ್ಕೋಬೇಕಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿ. ಹಾಗಿದ್ದರೆ ನೀವು ಒಟ್ಟು ಎಷ್ಟು ಡಾಕ್ಯುಮೆಂಟ್ಸ್ಗಳಂತಂದರೆ ಒಂದು 8 ರಿಂದ 9 ದಾಖಲಾತಿಗಳು ನಿಮ್ಮೊಂದಿಗೆ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದು ಒಂದೊಂದಾಗಿ ಹೇಳ್ತೀನಿ ನೋಡಿರಿ. ಮೊದಲಿಗೆ ನೀವು ವಿದ್ಯಾರ್ಥಿಯ ಅಂದರೆ ನೀವು ಯಾವ ವಿದ್ಯಾರ್ಥಿ ಅಡ್ಮಿಷನ್ ಮಾಡಿಸ್ತಾ ಇರ್ತೀರಿ ಆ ಒಂದು ವಿದ್ಯಾರ್ಥಿಯ 6 ಕಲರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಏನು ಮಾಡಬೇಕು, ತೆಗೆದುಕೊಂಡು ಹೋಗಬೇಕಾಗ್ತದೆ. ಅಂದ್ರೂ ಆ ವಿದ್ಯಾರ್ಥಿಯ 6 ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ಮತ್ತು ಅದೇ ರೀತಿಯಾಗಿ ಹಾಲ್ ಟಿಕೆಟ್ ಅಂದರೆ ಈಗ ಏನು ಮೊರಾರ್ಜಿ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕಾದಾಗ ನೀವು ಏನು ಹಾಲ್ ಟಿಕೆಟ್ ಪ್ರವೇಶ ಪತ್ರ ಅಂತ ಹೇಳ್ತಿದ್ರಲ್ಲ, ಆ ಒಂದು ಹಾಲ್ ಟಿಕೆಟ್ ಒರಿಜಿನಲ್ ಆಗಿರಬೇಕು. ಆ ಒರಿಜಿನಲ್ ಹಾಲ್ ಟಿಕೆಟನ್ನು ನಿಮ್ಮೊಂದಿಗೆ ಪ್ರವೇಶಕ್ಕೆ ಹೋದಾಗ ನೀವು ತೆಗೆದುಕೊಂಡು ಹೋಗಬೇಕು. ಆಮೇಲೆ SATS ID ಅಂತ ಹೇಳ್ತೀವಿ, ವಿದ್ಯಾರ್ಥಿಯ SATS ID ಶಾಲೆಯಲ್ಲಿ ಕೂಡ ಕೊಡ್ತಾರೆ. ನಿಮ್ಮ ಮಗುವಿನ ID ಕಾರ್ಡ್ನಲ್ಲೂ ಕೂಡ ನೀವು ಅದನ್ನು ನೋಡ್ಬೋದು. ಆ ಒಂದು SATS IDಯನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ 5ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಈಗ ಪರೀಕ್ಷೆಯನ್ನು ಬರೆದಿದ್ದಾರೆ ಶಾಲೆಗಳಲ್ಲಿ, 5ನೇ ತರಗತಿಯ ಪರೀಕ್ಷೆಯನ್ನು ಬರೆದಿದ್ದಾರೆ. ಆ ಒಂದು 5ನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ನೋಡಬೇಕು. ಶಾಲೆಯಿಂದ ಕೊಡ್ತಾರೆ, ಶಾಲೆಯಲ್ಲಿ ಅದನ್ನು ವಿತರಿಸ್ತಾರೆ. ಅದನ್ನು ಕೂಡ ಅದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದು ಕೂಡ ಒರಿಜಿನಲ್ ಆಗಿರಬೇಕು. ನಂತರ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ SC ಮತ್ತು ST ವಿದ್ಯಾರ್ಥಿಗಳಿಗೆ 2 ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳು ಬೇರೆ ಬೇರೆ ಆಗಿರ್ತವೆ. ನೀವು ಅದನ್ನು ಏನು ಮಾಡಬೇಕು, ಒಂದು ಸಲ ಪರಿಶೀಲಿಸ್ರಿ, ಮನೆ ಒಳಗಡೆ ಏನು ಮಾಡಿರಿ ಅದನ್ನು ಪರಿಶೀಲನೆ ಮಾಡಿರಿ. ಏನಂತೇಳಿ ಡೇಟ್ ಮುಗಿದಿದೆ ಅಥವಾ ಡೇಟ್ ಇನ್ನೂ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಂಡು, ಇನ್ನೂ ಯಾರ್ದು ಡೇಟ್ ಇದೆ ಅವ್ರದ್ದು ನಡೀತದೆ, ಇನ್ನೂ ಯಾರ್ದು ಈಗ ಅಕಸ್ಮಾತ್ ಅದೇನಾದರೂ ಡೇಟ್ ಮುಗಿದು ಹೋಗಿದರೆ, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಡೇಟ್ ಮುಗಿದು ಹೋಗಿದ್ದರೆ ಅದನ್ನು ಮತ್ತೊಂದು ಸಲ ರಿನ್ಯೂವಲ್ ಮಾಡಿಕೊಂಡು ಹೊಸ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ತೆಗೆಸಿ ಇಟ್ಕೊಳ್ರಿ. ಅರ್ಥ ಆಯ್ತಾ? ಕೆಲವೊಂದು ಪಾಲಕರು ಏನು ಮಾಡ್ತಾರೆ, ಅದು ಡೇಟ್ ಮುಗಿದು ಹೋಗಿರ್ತವೆ, ಅದನ್ನು ಸರಿಯಾಗಿ ನೋಡಿರಂಗಿಲ್ಲ. ಆ ಒಂದು ಸಮಯದಲ್ಲಿ ವಿದ್ಯಾರ್ಥಿಯ ಪ್ರವೇಶಕ್ಕೆ ಧಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ನೀವು ಏನು ಮಾಡಿರಿ, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೇಟ್ಗಳನ್ನು ಏನು ಮಾಡಿರಿ, ಕರೆಕ್ಟಾಗಿ ಒಂದು ಸಲ ನೋಡಿಕೊಂಡು ಅದೇನೋ ಡೇಟ್ ಮುಗಿದಿದ್ರೆ ಹೊಸದು ಮಾಡಿಸ್ಕೊಳ್ರಿ. ಮತ್ತು ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಒಂದು ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡನ್ನು ಕೂಡ ನೀವೇನು ಮಾಡಿರಿ, ತೆಗೆದುಕೊಂಡು ಹೋಗ್ರಿ. ಅದನ್ನು ಕೂಡ ಪರಿಶೀಲನೆ ಮಾಡಿರಿ. ವಿದ್ಯಾರ್ಥಿಯ ಹೆಸರು ಮತ್ತು ತಂದೆ ಹೆಸರು ಮತ್ತು ಅಡ್ರೆಸ್ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬಂದಿದೆ ಇಲ್ಲ, ಅದನ್ನು ಕೂಡ ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಇದ್ದರೆ ಅದನ್ನು ಕೂಡ ಈಗಾಗಲೇ ಮಾಡಿಸಿಟ್ಕೊಡ್ರಿ. ಮತ್ತು ತಂದೆ ಮತ್ತು ತಾಯಿಯ ಒರಿಜಿನಲ್ ಆಧಾರ್ ಕಾರ್ಡು ಕೂಡ ಏನಾಗ್ತದೆ, ಒಂದು ನೀವೇನು ಪ್ರವೇಶಕ್ಕೆ ಹೋದಾಗ ಅಲ್ಲಿ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಕೇಳ್ತಾರೆ, ತಂದೆ ಮತ್ತು ತಾಯಿ ಆಧಾರ್ ಕಾರ್ಡನ್ನು ತೋರಿಸ್ರಿ ಅಂಥೇಳಿ. ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಬೇಗನೆ ಮಾಡಿಸಿ ಇಟ್ಕೊಳ್ರಿ. ಮತ್ತು ಅದೇ ರೀತಿಯಾಗಿ ಅವು ಕೂಡ ಒರಿಜಿನಲ್ ಆಗಿರಬೇಕು. ಮತ್ತು ಆ ಒಂದು ಸಮಯದಲ್ಲಿ ನಿಮಗೆ ವಿದ್ಯಾರ್ಥಿಯ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ಕೇಳ್ಬೋದು. ಆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ಏನು ಮಾಡಿರಿ, ಸಾಧ್ಯವಾದರೆ ತೆಗೆಸ್ಕೊಂಡು ಇಟ್ಕೊಳ್ರಿ. ಈ ಎಲ್ಲ ಈಗೇನು ನಾನು ದಾಖಲಾತಿಗಳನ್ನು ಹೇಳಿದೆ, ಈ ಎಲ್ಲ ದಾಖಲಾತಿಗಳು ಕೂಡ ಒರಿಜಿನಲ್ ಆಗಿರಬೇಕು. ಒರಿಜಿನಲ್ ಕೂಡ ಏನು ಮಾಡಿರಿ, ನಿಮ್ಮೊಂದಿಗೆ ತೆಗೆದಿಟ್ಕೊಳ್ರಿ. ಮತ್ತು ವಿದ್ಯಾರ್ಥಿಗೆ ಏನಾದರೂ ಬ್ಯಾಂಕ್ ಅಕೌಂಟ್ನಲ್ಲಿ ಪಾಸ್ಬುಕ್ ಇಲ್ಲ ಅಂತಂದರೆ ಆ ಒಂದು ಬ್ಯಾಂಕ್ ಅಕೌಂಟನ್ನು ಕೂಡ ಏನು ಮಾಡಿರಿ, ವಿದ್ಯಾರ್ಥಿ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟನ್ನು ತೆಗೆದಿಟ್ಕೊಳ್ರಿ. ಅದು ಒಂದು ಪಾಸ್ಬುಕ್ಕನ್ನು ಏನು ಮಾಡ್ಬೋದು, ಕೇಳ್ಬೋದು ಪ್ರವೇಶ ಪರೀಕ್ಷೆಯಲ್ಲಿ. ಓಕೆ, ಏನಾದರೂ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಶಾಲೆಗೆ ಸಂಬಂಧಪಟ್ಟಂಗೆ ಏನಾದರೂ ಅವರು ಕೇಳ್ಬೋದು. ಅದು ಮೇ ಬಿ ಜಾಯಿಂಟ್ ಅಕೌಂಟ್ ಆಗಿದ್ದರೂ ಕೂಡ ಏನಾಗ್ತದೆ, ನಡೀತದೆ. ಅರ್ಥ ಆಯ್ತಾ? ಹಾಗಿದ್ರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿರಿ, 6 ಕಲರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಒರಿಜಿನಲ್ ಹಾಲ್ ಟಿಕೆಟ್, SATS IDಯನ್ನು, ಮತ್ತು ಅದೇ ರೀತಿಯಾಗಿ 5ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ತಂದೆ ತಾಯಿ ಆಧಾರ್ ಕಾರ್ಡ್ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಮತ್ತು ಅದೇ ರೀತಿಯಾಗಿ ಒಂದು ಆ ವಿದ್ಯಾರ್ಥಿ ಹೆಸರಿನಲ್ಲಿರುವಂಥ ಪಾಸ್ಬುಕ್. ಇಷ್ಟು ದಾಖಲಾತಿಗಳನ್ನು ನೀವೇನು ಮಾಡಿರಿ, ಒರಿಜಿನಲ್
ತಯಾರು ಮಾಡಿ ಇಟ್ಕೊಳ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾಸ್ಟ್ ಇನ್ಕಮನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿರಿ. ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಕರೆಕ್ಟಾಗಿ ಇದ್ದರೆ ಒಂದು ಸಲ ಇವು ಎಲ್ಲ ದಾಖಲಾತಿಗಳನ್ನು ಒರಿಜಿನಲ್ ಕಾಪಿಯನ್ನು ಏನು ಮಾಡಿರಿ, ತೆಗೆದು ಇಟ್ಕೊಳ್ರಿ. ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಲೈಕ್ ಆಗಿದ್ದರೆ ವಿಡಿಯೋವನ್ನು ಮತ್ತು ಸಂಬಂಧಪಟ್ಟಂಥ ನಿಮಗೆ ಶೇರ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.